ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗಿರುವಂತ ಟೀಂ ಇಂಡಿಯಾ ಆಟಗಾರರ ಕಳಪೆ ಪ್ರದರ್ಶನವೇ ಬಿಸಿಸಿಐಗೂ ಕೂಡ ತಲೆಬಿಸಿಯನ್ನು ತಂದಿಟ್ಟಿದೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಫ್ಲಾಪ್ ಶೋ ತೋರಿಸಿದಂತ ಆಟಗಾರರನ್ನ ರಣಜಿ ಅಖಾಡಕ್ಕೆ ಇಳಿಸಿದ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ಐಸಿಸಿ ಟೂರ್ನಿಗೆ ಇನ್ನ 3 ವಾರಗಳಷ್ಟೇ ಬಾಕಿ ಇದೆ. ಇದೀಗ ಬಿಸಿಸಿಐ ಹೊಸ ತಂತ್ರವನ್ನ ರೆಡಿ ಮಾಡಿಕೊಂಡಿದೆ. ದುಬೈನಲ್ಲಿ ಬಾಂಗ್ಲಾ ವಿರುದ್ಧ ಮೊದಲ ಪಂದ್ಯ ಆಡೋಕ್ಕೂ ಮೊದಲೇ ವಾರ್ಮ್ ಅಪ್ ಮ್ಯಾಚ್ ನಲ್ಲಿ ಅಖಾಡಕ್ಕಿಳಿಸೋ ಲೆಕ್ಕಾಚಾರದಲ್ಲಿದೆ. ಹಾಗೆ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಶಾಕಿಂಗ್ ವಿಚಾರವೊಂದು ಹೊರಬಿದ್ದಿದೆ. ಏನದು ವಾರ್ಮ್ ಅಪ್ ಮ್ಯಾಚ್? ಯಾರ ವಿರುದ್ಧ ಫೈಟ್? ಚಾಂಪಿಯನ್ಸ್ ಟ್ರೋಫಿ ಆಡಲ್ವಾ ಬುಮ್ರಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ ಇಡೀ ಜಗತ್ತೇ ಎದುರು ನೋಡ್ತಾ ಇರುವಂತ ಐಸಿಸಿಯ ಮಹತ್ವದ ಟೂರ್ನಿ. 8 ರಾಷ್ಟ್ರಗಳ ನಡುವಿನ ಜಿದ್ದಾಜಿದ್ದಿನ ಕದನಕ್ಕೆ ಇನ್ನ ಉಳಿದಿರೋದು ಜಸ್ಟ್ 3 ವೀಕ್ಸ್ ಅಷ್ಟೇ. ಫೆಬ್ರವರಿ 19ರಿಂದ ಆರಂಭವಾಗಲಿರುವಂತಹ ಈ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇದೆ. ಬಹುತೇಕ ಪಂದ್ಯಗಳು ಪಾಕಿಸ್ತಾನದಲ್ಲೇ ನಡೆದರೂ ಕೂಡ ಭಾರತದ ಪಂದ್ಯಗಳು ಮಾತ್ರ ಯುಎಇನಲ್ಲಿ ನಡೆಯಲಿವೆ. 2024ರ T20 ವಿಶ್ವಕಪ್ ಗೆದ್ದು ಬಿಗಿದಂತ ಭಾರತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮೇಲೂ ಕೂಡ ಕಣ್ಣಿಟ್ಟಿದೆ. 3ರನ್ನ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಹಳೆ ಟೀಮ್ನೇ ಇಲ್ಲೂ ಕೂಡ ಕಣಕ್ಕಿಳಿಸಲಾಗಿದೆ. ಬಟ್ ವಿಷಯ ಅಂದ್ರೆ ಸೀನಿಯರ್ ಪ್ಲೇಯರ್ಸ್ ಯಾರು ಫಾರ್ಮ್ ನಲ್ಲಿಲ್ಲ. ಅದರಲ್ಲೂ ಕೂಡ ಟಾಪ್ ಆರ್ಡರ್ ಬ್ಯಾಟರ್ಸ್ ಕಂಪ್ಲೀಟ್ ಫ್ಲಾಪ್ ಆಗಿದ್ದಾರೆ. ಇದೇ ಕಾರಣಕ್ಕೆ ಈಗ ಆಟಗಾರರ ಕಂಬ್ಯಾಕ್ ಮತ್ತು ದುಬೈ ಪಿಚ್ ನಲ್ಲಿ ಹೊಂದಿಕೊಳ್ಳೋಕೆ ಅಂತಲೇ ವಾರ್ಮ್ ಅಪ್ ಮ್ಯಾಚ್ಗೆ ಮುಂದಾಗಿದೆ ಬಿಸಿಸಿಐ. ದುಬೈನಲ್ಲಿ ಯುಎಇ ಅಥವಾ ಬಾಂಗ್ಲಾ ವಿರುದ್ಧ ಅಭ್ಯಾಸ ಪಂದ್ಯ. ಸದ್ಯ ಭಾರತ ಇಂಗ್ಲೆಂಡ್ ವಿರುದ್ಧ T20 ಸರಣಿಯನ್ನು ಆಡ್ತಾ ಇದ್ದು, ಇದಾದ ಬಳಿಕ ಇಂಗ್ಲೆಂಡ್ ವಿರುದ್ಧವೇ 3 ದಿನಗಳ ಏಕದಿನ ಸರಣಿ ನಡೆಯಲಿದೆ. ಈ ಸರಣಿ ಫೆಬ್ರವರಿ 12ಕ್ಕೆ ಮುಗಿಯಲಿದೆ. ಇದಾಗಿ ಚಾಂಪಿಯನ್ಸ್ ಟ್ರೋಫಿ ಶುರುವಾಗೋಕೆ ಇನ್ನು 1 ವಾರ ಅಷ್ಟೇ ಟೈಮ್ ಇರುತ್ತೆ. ಈ ಟೈಮ್ನಲ್ಲಿ ಯುಎಇನಲ್ಲಿ ಅಭ್ಯಾಸ ಪಂದ್ಯವನ್ನು ಆಡಿಸೋಕೆ ಬಿಸಿಸಿಐ ಮುಂದಾಗಿದೆ. ಅದರಂತೆ ಟೀಂ ಇಂಡಿಯಾ ಯುಎಇ ಅಥವಾ ಬಾಂಗ್ಲಾದೇಶದ ವಿರುದ್ಧ ಅಭ್ಯಾಸ ಪಂದ್ಯವನ್ನು ಆಡೋ ಸಾಧ್ಯತೆ ಇದೆ. ದುಬೈ ಪಿಚ್ಗೆ ಹೊಂದಿಕೊಳ್ಳೋಕೆ ಬಿಸಿಸಿಐ ಪ್ಲಾನ್. ಅಸಲಿಗೆ ಚಾಂಪಿಯನ್ಸ್ ಟ್ರೋಫಿಯು ಫೆಬ್ರವರಿ 19ರಿಂದ ಶುರುವಾದರೂ ಕೂಡ ಟೀಂ ಇಂಡಿಯಾದ ಅಭಿಯಾನ ಶುರುವಾಗೋದು ಫೆಬ್ರವರಿ 20ರಂದು ಬಾಂಗ್ಲಾದೇಶ ತಂಡವನ್ನು ಎದುರಿಸುವ ಮೂಲಕ. ಅಂದ್ರೆ ಬಾಂಗ್ಲಾ ತಂಡ ತನ್ನ ಮೊದಲ ಪಂದ್ಯವನ್ನು ಆಡೋಕೆ ದುಬೈಗೆ ಬರಬೇಕಿದೆ. ಇದೇ ವೇಳೆ ಟೀಂ ಇಂಡಿಯಾ ಕೂಡ ದುಬೈನಲ್ಲೇ ಇರೋದ್ರಿಂದ ಟೂರ್ನಿ ಆರಂಭಕ್ಕೂ ಮುನ್ನವೇ ಉಭಯ ತಂಡಗಳ ನಡುವೆ ಅಭ್ಯಾಸ ಪಂದ್ಯವನ್ನು ಆಡಿಸೋಕೆ ಬಿಸಿಸಿಐ ಚಿಂತನೆ ಮಾಡಿದೆ. ಒಂದ್ ವೇಳೆ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಇದಕ್ಕೆ ಒಪ್ಪದೇ ಇದ್ರೆ, ಅಂದ್ರೆ ಅಭ್ಯಾಸ ಪಂದ್ಯವನ್ನು ಆಡೋಕೆ ಒಪ್ಪದೇ ಇದ್ರೆ, ಟೀಂ ಇಂಡಿಯಾ ಯುಎಇ ವಿರುದ್ಧ ಅಭ್ಯಾಸ ಪಂದ್ಯವನ್ನು ಆಡೋ ಚಾನ್ಸಸ್ ಇದೆ. ಅದರಂತೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಟೀಂ ಇಂಡಿಯಾ ಅಭ್ಯಾಸ ಪಂದ್ಯಗಳ ಮೂಲಕ ದುಬೈ ಪರಿಸ್ಥಿತಿಗೆ ಹೊಂದಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ. ಇನ್ನು ಭಾರತ ಬಾಂಗ್ಲಾದೇಶದ ವಿರುದ್ಧ ಫೆಬ್ರವರಿ 20ಕ್ಕೆ ಮೊದಲ ಪಂದ್ಯವನ್ನು ಆಡಲಿದೆ. 23ಕ್ಕೆ ಪಾಕಿಸ್ತಾನ ವಿರುದ್ಧ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಇನ್ನು ಮಾರ್ಚ್ 2ರಂದು ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿಯಲಿದೆ. ಸೆಮಿಫೈನಲ್ಗೆ ಅರ್ಹತೆ ಪಡೆದ್ರೆ ಮಾರ್ಚ್ 4ರಂದು ನೇರ ಹಣಾಹಣಿ ನಡೆಯಲಿದೆ. ಇಲ್ಲೂ ಕೂಡ ಗೆದ್ದರೆ ಮಾರ್ಚ್ 9ರಂದು ಫೈನಲ್ ಫೈಟ್ ನಡೆಯಲಿದೆ. ಸೊ ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ನಡೆಯಲಿವೆ. ಬುಮ್ರಾ ಅನ್ಫಿಟ್, ಸಿರಾಜ್ ತಂಡಕ್ಕೆ ಎಂಟ್ರಿ. ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾದ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ದಾರೆ. ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಬಟ್ ಟೀಂ ಇಂಡಿಯಾ ವೇಗಿ ಮೊಹಮ್ಮದ್ ಸಿರಾಜ್ ಅವರನ್ನ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ತಂಡಕ್ಕೆ ಆಯ್ಕೆ ಮಾಡಿಲ್ಲ. ಅಷ್ಟೇ ಅಲ್ಲದೆ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಿಂದಲೂ ಕೂಡ ಹೊರಗಿಡಲಾಗಿದೆ. ಇದಾಗಿಯೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನ ಮೊಹಮ್ಮದ್ ಸಿರಾಜ್ ಟೀಂ ಇಂಡಿಯಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಿರೋ ಬುಮ್ರಾ. ಆಸ್ಟ್ರೇಲಿಯಾ ಸರಣಿ ವೇಳೆಗೆ ಜಸ್ಪ್ರೀತ್ ಬುಮ್ರಾ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಸೊ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗಿಲ್ಲ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಬೆನ್ನು ನೋವಿನ ಸಮಸ್ಯೆಗೆ ಸಿಲುಕಿರುವಂತಹ ಅವರ ವೈದ್ಯಕೀಯ ವರದಿ ನ್ಯೂಜಿಲೆಂಡ್ ಡಾಕ್ಟರ್ಸ್ಗೆ ಕಳುಹಿಸಲಾಗಿದೆ. ಈ ಬಗ್ಗೆ ಪರಿಶೀಲನೆ ಬಳಿಕ ಬುಮ್ರಾ ಅವರಿಗೆ ಹೆಚ್ಚಿನ ವಿಶ್ರಾಂತಿ ನೀಡಬೇಕಾ ಅಥವಾ ಬೇಡವಾ ಅನ್ನೋದು ನಿರ್ಧಾರವಾಗುತ್ತೆ. ಒಂದ್ ವೇಳೆ ನ್ಯೂಜಿಲೆಂಡ್ನ ವೈದ್ಯಕೀಯ ತಂಡದ ವರದಿಯಲ್ಲಿ ಬುಮ್ರಾ ಅವರಿಗೆ ಹೆಚ್ಚಿನ ವಿಶ್ರಾಂತಿ ನೀಡಬೇಕು ಅಂತ ಸೂಚನೆ ನೀಡಿದರೆ ಬುಮ್ರಾರನ್ನ ಚಾಂಪಿಯನ್ಸ್ ಟ್ರೋಫಿ ತಂಡದಿಂದ ಕೈಬಿಡಬೇಕಾಗುತ್ತೆ. ಅವರ ಬದಲಿಗೆ ಮೊಹಮ್ಮದ್ ಸಿರಾಜ್ ಅವರನ್ನ ತಂಡಕ್ಕೆ ಆಯ್ಕೆ ಮಾಡಬೇಕಾಗುತ್ತೆ. ಈಗಾಗಲೇ ಜಸ್ಪ್ರೀತ್ ಬುಮ್ರಾಗೆ ಬ್ಯಾಕಪ್ ಆಟಗಾರರನ್ನ ಸಿದ್ಧಪಡಿಸಿಕೊಳ್ಳೋಕೆ ಸೂಚನೆ ನೀಡಲಾಗಿದೆ. ಬುಮ್ರಾ 100% ಫಿಟ್ ಆಗದೇ ಇದ್ರೆ ಮೊಹಮ್ಮದ್ ಸಿರಾಜ್ ಅವರನ್ನ ಚಾಂಪಿಯನ್ಸ್ ಟ್ರೋಫಿಗಾಗಿ ಕಳಿಸೋಕೆ ಆಯ್ಕೆ ಸಮಿತಿ ಕೂಡ ಮುಂದಾಗಿದೆ. ಒಂದ್ ಕಡೆ ಟೀಂ ಇಂಡಿಯಾದ T20 ಪ್ಲೇಯರ್ಸ್ ಬ್ಯಾಕ್ ಟು ಬ್ಯಾಕ್ ವಿಕ್ಟರಿ ಮೂಲಕ ಧೂಳೆಬಿಸ್ತಾ ಇದ್ರೆ, ಸೀನಿಯರ್ಸ್ ಮಾತ್ರ ರನ್ ಗಳಿಸೋಕೆ ಆಗದೆ ಒದ್ದಾಡ್ತಿದ್ದಾರೆ. ದೇಶೀಯ ಟೂರ್ನಿಯಲ್ಲೂ ಕೂಡ ಕಂಬ್ಯಾಕ್ ಮಾಡೋಕ್ ಆಗ್ಲೇ ಇಲ್ಲ. ಇದರ ನಡುವೆ ಬುಮ್ರಾ ಕೂಡ ಆಡದೇ ಇದ್ರೆ ಚಾಂಪಿಯನ್ಸ್ ಟ್ರೋಫಿ ಕಥೆ ಅಷ್ಟೇ. ಸೊ ನಿಮ್ಮ ಪ್ರಕಾರ ಟೀಂ ಇಂಡಿಯಾ ವಾರ್ಮ್ ಅಪ್ ಮ್ಯಾಚ್ ಆಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.
ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.